ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ವೀಡಿಯೋ ಶುರು ಮಾಡ್ತಾ ಇದ್ದೀನಿ. ಯಾರ್ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ನೋಡ್ತಾ ಇದ್ದೀರಾ ಅವರು ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಆದಷ್ಟು ನಿಮ್ಗೆ ಫ್ರೆಂಡ್ಸ್ ಗ್ರೂಪಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್. ನನ್ನ ಇವತ್ತಿನ ವಿಷಯ ಏನು ಅಂತ ಅಂದರೆ, ಬರ್ಡ್ಸ್ಗಳಿಗೆ ಯಾವ್ಯಾವ ರೀತಿ ಫುಡ್ ಕೊಡಬೇಕು, ಸಾಫ್ಟ್ ಫುಡ್ಗಳು ಯಾವ ರೀತಿ ಕೊಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ ಇವತ್ತು ನಿಮಗೆ. ಹೇಳ್ತೀನಿ ತಡ್ರಿ ಫ್ರೆಂಡ್ಸ್. ಫುಡ್ಗಳು ಸ್ಟಾರ್ಟಿಂಗ್ ಏನು ಮಾಡಬೇಕು ಅಂತಂದರೆ, ನಾವು ಮಾಮೂಲಿ ನವಣೆ ಕೊಟ್ಟೆ ಕೊಡ್ತೀವಲ್ವಾ, ಫುಡ್ಗಳು ನವಣೆ ಡೈಲಿ ರೂಟೀನ್ ಫುಡ್ ಅದು ನವಣೆ ಕೊಟ್ಟೆ ಕೊಡ್ತೀವಿ. ಅದು ಬಿಟ್ಟರೆ ಏನೇನು ಕೊಡ್ಬೋದು ಅಂತ, ನವಣೆ ಬಿಟ್ಟರೆ ಏನೇನು ಕೊಡ್ಬೋದು ಅಂತ ಅಂದರೆ, ಸೊಪ್ಪುಗಳು ಕೊಡ್ಬೋದು. ಸೊಪ್ಪಲ್ಲಿ ಯಾವ್ಯಾವ ಥರ ಕೊಡಬೇಕು ಅಂತ ಅಂದರೆ, ಸಾಂಬಾರು ಸೊಪ್ಪು ಕೊಡ್ಬೋದು, ಆಮೇಲೆ ಮೆಂತ್ಯ ಸೊಪ್ಪು ಕೊಡ್ಬೋದು, ಪುದೀನ ಸೊಪ್ಪು ಕೊಡ್ಬೋದು, ಸಬ್ಬೆ ಸೊಪ್ಪು ಕೊಡ್ಬೋದು, ಮತ್ತು ಇದು ನುಗ್ಗೆ ಸೊಪ್ಪು ನಮ್ಮ ಸೈಡಲ್ಲೂ ಸಿಗಲ್ಲ, ಅದನ್ನು ಕೊಡ್ಬೋದು ಫ್ರೆಂಡ್ಸ್. ನುಗ್ಗೆ ಸೊಪ್ಪಲ್ಲೇ ವೆಂಟರ್ ಸೀಸನಲ್ಲಿ ಸೊಪ್ಪುಗಳನ್ನ ನೀಟಾಗಿ ಕೊಡಿ, ಡೈಲಿ ಕೊಡಿ, ಏನು ತೊಂದರೆ ಇಲ್ಲ. ಮಾತ್ರ ಮಳೆಗಾಲದಲ್ಲಿ ಮಾತ್ರ ಕೊಡೋಕೆ ಹೋಗ್ಬಿಡಿ ಸೊಪ್ಪುಗಳ. ಬರ್ಡ್ಸ್ಗಳಿಗೆ ಲೂಸ್ ಮೋಷನ್ ಹಾಕೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದು ಬಿಟ್ಟರೆ ಸೊಪ್ಪುಗಳೆಲ್ಲ ಬಿಟ್ಟರೆ ನಾವು ಕ್ಯಾರೆಟ್ ಕೊಡ್ಬೋದು ಫ್ರೆಂಡ್ಸ್. ಕ್ಯಾರೆಟ್ ತುರಿದ್ಬಿಟ್ಟು ಕ್ಯಾರೆಟ್ಗಳು ಕೊಟ್ಟರೆ ಅವು ಆರಾಮಾಗಿ ತಿನ್ಕೋತವೆ. ಮರಿ ಇದ್ದಾಗ ಒಂದು ಸ್ವಲ್ಪ ಜಾಸ್ತಿ ಕೊಡಬೇಕಾಗುತ್ತೆ ಕ್ಯಾರೆಟ್ ಎಲ್ಲನೂ. ಮರಿ ಇದ್ದಾಗ ಒಂದು ಸ್ವಲ್ಪ ಜಾಸ್ತಿ ಕೊಡಬೇಕಾಗುತ್ತೆ. ಆಮೇಲೆ ಕ್ಯಾರೆಟ್ ಆಯಿತು. ಡೈಲಿ ವಾರದಲ್ಲಿ ಒಂದೊಂದು ದಿವಸ ನೀವು ಇದು ಮಾಡ್ಕೊಳ್ಳಿ, ವಾರದಲ್ಲಿ ಒಂದೊಂದು ದಿವಸ ಏನೇನು ಕೊಡ್ಬೋದು ಅಂತ. ನಾನೇನು ಮಾಡ್ತೀನಿ ಅಂದರೆ, ವಾರದಲ್ಲಿ ಸೋಮವಾರ ಈ ನವಣೆಯಲ್ಲಿ ಮಾಮೂಲಿ ರೆಗ್ಯುಲರಾಗಿ ನವಣೆ ಇದ್ದೇ ಇರುತ್ತೆ, ಎಲ್ಲ ಬಾಟಲ್ಗಳಲ್ಲೂ ನವಣೆ ಇಡಲೇಬೇಕು. ಅದು ಬಿಟ್ಟರೆ ನಾವು ಎಕ್ಸ್ಟ್ರಾ ಫುಡ್ಗಳು ಏನೇನು ಕೊಡಬೇಕು ಅಂತ ಅಂದರೆ ನಾನು ಹೇಳ್ತೀನಿ. ನಾನೇನು ಮಾಡ್ಕೊಂಡಿದ್ದೀನಿ ಅಂದರೆ, ಸೋಮವಾರ ಒಂದು ದಿವಸ ಕ್ಯಾರೆಟ್ ಕೊಡ್ತೀನಿ, ಆಮೇಲೆ ಒಂದು ದಿವಸ ಬಿಡ್ತೀನಿ, ಒಂದು ದಿವಸ ಬಿಟ್ಟು ಸೊಪ್ಪುಗಳು ಕೊಡ್ತೀನಿ ಫ್ರೆಂಡ್ಸ್. ನಮ್ಮ ಎಲ್ಲ ಮರಿಗಳು ಇದಾವಲ್ಲ, ಸ್ವಲ್ಪ ಜಾಸ್ತಿ ಕೊಡ್ತೀನಿ ನಾನು, ಸೊಪ್ಪುಗಳು ಕೊಡ್ತೀನಿ. ಆಮೇಲೆ ಎರಡನೇ ದಿವಸ ಬೀಟ್ರೋಟು. ಎಲ್ಲ ಸ್ಟಾರ್ಟಿಂಗ್ ಯಾವ ಬಡ್ಸು ನಿಮಗೆ ತಿನ್ನೋಕ್ಕೆ ಇದು ಮಾಡುತ್ತೆ, ನಾನು ಸ್ವಲ್ಪ ಕಲಿಸ್ಬೇಕು. ಆಗ್ತಿದ್ರೆ ಅದೇ ಇದು ಮಾಡ್ಕೊಂಡು ತಿನ್ನುತ್ತೆ. ಸ್ಟಾರ್ಟಿಂಗ್ ಯಾವ ಬಡ್ಸು ಅಪ್ಸೆಟ್ ಮಾಡಲ್ಲ ನಿಮಗೆ, ಆಗ್ತದಕ್ಕೆ ಯಾವುದೂ ತಿನ್ನಲ್ಲ ನಿಮಗೆ. ಅದು ಸ್ವಲ್ಪ ಕಲಿಸ್ಬೇಕು, ಕಲಿಸ್ದಾಗ ತಿನ್ನುತ್ತೆ. ಬೀಟ್ರೋಟ್ ಆಯಿತು. ಆಮೇಲೆ ಜೋಳ ಕೊಡ್ಬೋದು ಫ್ರೆಂಡ್ಸ್. ಜೋಳ ಕೊಡ್ಬೋದು. ಹಸಿ ಜೋಳ ಬರ್ತಾವಲ್ಲ, ಬೇಯಿಸ್ಬಿಟ್ಟು ಕೊಡೋಕೆ ಹೋಗ್ಬೇಡಿ. ಹಸಿ ಜೋಳ ಬರ್ತಾವಲ್ಲ, ಗಟ್ಟಿ ಜೋಳ ಅಲ್ಲ, ಹಸಿ ಜೋಳ ಕೊಡ್ಬೋದು. ಜೋಳ ಇಟ್ಟರೆ ಅವೇ ತಿನ್ಕೊತವೆ, ಕಟ್ ಮಾಡಿ ಇಟ್ಟಿದ್ರೆ ಅವೇ ತಿನ್ಕೋತವೆ. ಆಮೇಲೆ ಮೊಟ್ಟೆ ಬೇಯಿಸಿರೋ ಮೊಟ್ಟೆಗಳು ಕಟ್ ಮಾಡಿ ಕೊಡ್ಬೋದು ಫ್ರೆಂಡ್ಸ್. ಅದರಿಂದ ನೀಟಾಗಿ ಕ್ಯಾಲ್ಸಿಯಂ, ವಿಟಮಿನ್ ಎಲ್ಲ ಸಿಗುತ್ತೆ ಅದಕ್ಕೆ. ಮೊಟ್ಟೆಗಳು ಕೊಡ್ಬೋದು. ಮತ್ತು ಕಾಳುಗಳು ಕೊಡ್ಬೋದು, ಮತ್ತು ಇದು ಕೊಡ್ಬೋದು, ಗೋಧಿ ಕೊಡ್ಬೋದು. 2 ದಿವಸ ನೆನೆಸಿ ನೀರಲ್ಲಿ ನೀಟಾಗಿ ಗೋಧಿ ಕೊಟ್ಟರೆ ಅವು ತಿಂತವೆ ಫ್ರೆಂಡ್ಸ್. ಗೋಧಿ ಕೊಟ್ಟರೆ ತುಂಬ ಒಳ್ಳೆಯದು. ನಾನು ಗೋಧಿ ಈ ಸದ್ಯಕ್ಕೆ ಕೊಡ್ತೇ ಇಲ್ಲ, ಕೊಡಬೇಕು ಫ್ರೆಂಡ್ಸ್. ಗೋಧಿಗಳು ಕೊಡ್ಬೋದು. ನೆನೆಸಿಟ್ರೆ ಕಾಳುಗಳು ಕೊಡ್ಬೋದು. ಮತ್ತು ಫ್ರೂಟ್ಸಲ್ಲಿ ಸೀಬೆಕಾಯಿ ಕೊಡ್ಬೋದು, ಆಪಲ್ ಕೊಡ್ಬೋದು. ಇನ್ನು ಬೇರೆ ಯಾವುದೂ ಕೊಡೋಕೆ ಹೋಗ್ಬಿಡಿ ಫ್ರೆಂಡ್ಸ್. ಆಪಲ್ಲು ಸೀಬೆಕಾಯಿ ಕೊಡಿ, ಆರಾಮಾಗಿ ತಿನ್ಕೋತವೆ. ಅದು ಬಿಟ್ಟರೆ ಇದು ಪೆಟ್ ಶಾಪ್ಗಳಲ್ಲಿ ಮಿಕ್ಸೆಡ್ ಸೀಡ್ಸ್ ಕೊಡ್ಬರ್ತವೆ. ಮಿಕ್ಸೆಡು ಸನ್ಫ್ಲವರ್ ಸೀಡ್ಸು ಎಲ್ಲ ಅದರಲ್ಲಿ ಮಿಕ್ಸೆಡ್ ಆಗಿರೋ ಸೀಡ್ಸ್ಗಳು 1 kg ಪ್ಯಾಕೆಟ್ ಕೊಡ್ಬರ್ತವೆ. ಒಂದು ಸ್ವಲ್ಪ ರೈಟ್ ಜಾಸ್ತಿ ಅದನ್ನು ಏನು ಮಾಡಬೇಕು ಅಂದರೆ, 3 kg ನವಣೆ ಜೊತೆ ಫುಲ್ ಮಿಕ್ಸ್ ಮಾಡಿ ಎಲ್ಲ ಮಿಕ್ಸಲ್ಲಿ ಕೊಟ್ಟರೆ ಅದಕ್ಕೆ ಬೇಕಾಗಿರೋ ವಿಟಮಿನ್ನು, ಮಲ್ಟಿವಿಟಮಿನ್, ಕ್ಯಾಲ್ಸಿಯಂ ಎಲ್ಲ ಸಿಗುತ್ತೆ ಕೊಟ್ಟರೆ. ಆಮೇಲೆ ಶಾಪ್ಗಳಲ್ಲಿ ನಿಮಗೆ ಸಿರಪ್ಗಳು ಸಿಗ್ತವೆ, ಅದು ವಾಟರ್ ಜೊತೆ ಮಿಕ್ಸ್ ಮಾಡಿ ಹಾಕ್ಬೋದು. ಸಿರಪ್ಗಳು ಸಿಗ್ತವೆ. ನಾನು ಇಷ್ಟು ಡಯಟ್ ಆಗಿರೋ ಫುಡ್ಗಳು ಕೊಡ್ತೀನಿ. ಆಮೇಲೆ ಬೇಯಿಸಿರೋ ಅನ್ನ ಕೊಡ್ಬೋದು ಫ್ರೆಂಡ್ಸ್. ಅದು ಲಿಮಿಟಾಗಿ ಕೊಡಿ, ಬೇಯಿಸಿರೋ ಅನ್ನ ಕೊಡ್ಬೋದು. ನೀವು ಮರಿಗಳಿದ್ದಾಗ ಒಂದು ಸ್ವಲ್ಪ ಜಾಸ್ತಿ ಫುಡ್ಗಳು ಕೊಡಿ, ಸಾಫ್ಟ್ ಫುಡ್ಗಳ ಫ್ರೆಂಡ್ಸ್. ಬೇಗ ಮರಿಗಳು ಡೆವಲಪ್ಮೆಂಟ್ ಆಯ್ತವೆ. ಸಾಫ್ಟ್ ಫುಡ್ಗಳು ಕೊಡಿ. ನಾನೀಗ ಸದ್ಯಕ್ಕೆ ಇಷ್ಟು ಕೊಡ್ತಾಯಿದ್ದೀನಿ ಫ್ರೆಂಡ್ಸ್. ಅದು ಬಿಟ್ಟರೆ ಬೇರೆ ಯಾವುದೂ ಕೊಟ್ಟಿಲ್ಲ. ಸದ್ಯಕ್ಕೆ ಇಷ್ಟು ಕೊಡ್ತಾಯಿದ್ದೀನಿ ಸಾಫ್ಟ್ ಫುಡ್ಗಳನ್ನ ಕೊಡ್ಬೋದು ಫ್ರೆಂಡ್ಸ್. ಇಷ್ಟನ್ನು ನೀವು ಡೈಲಿ ಇದು ಮಾಡಿ ಮೇಂಟೆನೆನ್ಸ್ ಮಾಡಿ. ಇವೆಲ್ಲವೇ ಸ್ಟಾರ್ಟಿಂಗ್ ಯಾವ ಬಡ್ಸು ನಿಮ್ಮದು ತಿನ್ನಲ್ಲ, ಅದನ್ನು ಸ್ವಲ್ಪ ರೂಢಿ ಮಾಡ್ಬೇಕಾಗುತ್ತೆ. ಇಷ್ಟಿಟ್ಟು ಕೆಜಲ್ಲಿ ರೂಢಿ ಒಂದು ಈ ಥರ ಕೇಜ್ಗಳು ಅಕ್ಕಪಕ್ಕ ಕೇಜ್ಗಳಿದ್ರೆ ಏನಾಗುತ್ತೆ ಅಂದರೆ, ಒಂದೊಂದು ಬಡ್ಸ್ಕೊಂಡು ತಿಂತಿರ್ತವೆ. ಅದು ನೋಡಿ ಇನ್ನೊಂದು ಬಡ್ಸ್ಕೊಂಡು ತಿನ್ನೋದು ಕಲಿಯುತ್ತೆ. ಅವಕ್ಕೂ ನಮ್ಮಂಗೆ ಅಲ್ವಾ, ನಾವು ನಾವೇ ಒಂದೇ ಫುಡ್ ಕೊಟ್ಟು ನಾವು ಬೇರೆ ಕಡೆಗೆ ಹೋದಾಗ ಒಂದೇ ಫುಡ್ ತಿಂದಿತ್ತು ನಮ್ಗೆ ಹೆಂಗೆ ಬೇಜಾರಾಗುತ್ತೆ. ಅವಕ್ಕೂ ನಾವೇನೇನಂದರೆ ಬೇರೆ ಥರ ಫುಡ್ಗಳು ಕೊಟ್ಟರೆ ಅವಕ್ಕೂ ಡಯಟ್ ಮೇಂಟೆನೆನ್ಸ್ ಆಗುತ್ತೆ. ಮಾತ್ರ ಫುಡ್ಗಳೆಲ್ಲ ಮಾರ್ನಿಂಗೇ ಕೊಡಬೇಕು ಫ್ರೆಂಡ್ಸ್. ನೀವು ಮಾರ್ನಿಂಗು ಟ್ರೈಯನ್ನು ಕ್ಲೀನ್ ಮಾಡ್ತಿರಲ್ಲ, ಬಡಿಸ್ಕೊಳ್ಳೋ ಟ್ರೈಗಳನ್ನು ಮಾರ್ನಿಂಗೇ ಕೊಡಿ. ನವಣೆ ರೆಗ್ಯುಲರಾಗಿ ಇದ್ದೇ ಇರುತ್ತೆ ಫುಡ್ಗಳು. ಏನೇನು ವಾಟರ್, ಆಮೇಲೆ ಡೈಲಿ ವಾಟರ್ ಚೇಂಜ್ ಮಾಡಿರಿ ಫ್ರೆಂಡ್ಸ್. ಡೈಲಿ ವಾಟರ್ಗಳು ಚೇಂಜ್ ಮಾಡಿ ಇಷ್ಟು ಫುಡ್ಗಳು ಕೊಡ್ಬೋದು ಫ್ರೆಂಡ್ಸ್ ನೀವು ಆರಾಮಾಗಿ. ಇನ್ನು ನಾನು ಇಷ್ಟೇ ಫುಡ್ ಕೊಡ್ತಾ ಇರೋದು ಫ್ರೆಂಡ್ಸ್. ಯಾಕಂದ್ರೆ ನಾನು ಏನೇನು ಕೊಡ್ತೀವಿ ಅದನ್ನು ಮಾತ್ರ ಹೇಳಬೇಕು, ಬೇರೆ ಥರ ಹೇಳ್ಬಾರ್ದು.
ನಾನು ಇಷ್ಟು ಫುಡ್ಗಳು ಕೊಡ್ತಾಯಿದ್ದೀನಿ, ಇಷ್ಟು ಫುಡ್ಗಳು ಕೊಡ್ಬೋದು ಫ್ರೆಂಡ್ಸ್. ನೀವು ಆರಾಮಾಗಿ ನಿಮ್ಮ ಬರ್ಡ್ಸ್ ಆರಾಮಾಗಿ ಬ್ರೀಡ್ ಮಾಡ್ಕೊಂಡು ಹೆಲ್ತಿಯಾಗಿ ತುಂಬ ಚೆನ್ನಾಗಿ ನಿಮ್ಮ ಮನೆಗೆ ಅಡ್ಜಸ್ಟ್ ಆಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬರ್ಡ್ಸ್ಗಳು ಆರಾಮಾಗಿ ಬ್ರೀಡ್ ಮಾಡ್ಕೊಂಡು ಆರಾಮಾಗಿರ್ತವೆ ಫ್ರೆಂಡ್ಸ್. ನೋಡಿ ನಾನು ಪಕ್ಕದಲ್ಲಿದ್ದರೂ ಅವು ಅರ್ಚರ್ ಕಮ್ಮಿ ಮಾಡಲ್ಲ, ಯಾಕಂದ್ರೆ ನಮಗೆಲ್ಲ ಅಡ್ಜಸ್ಟ್ ಆಗ್ಬಿಟ್ಟಿದ್ದಾವೆ, ಬರ್ಡ್ಸ್ಗಳೆಲ್ಲ ಪೂರ್ತಿ ಅಡ್ಜಸ್ಟ್ ಆಗ್ಬಿಟ್ಟಿದ್ದಾವೆ. ಆರಾಮಾಗಿ ನೋಡ್ಕೊಬೋದು ಫ್ರೆಂಡ್ಸ್.